ನೋಡಿ, ಧರ್ಮಸ್ಥಳ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಮಾಸ್ಕ್ ಮ್ಯಾನ್ ಅಥವಾ ಈ ಬುರ್ಡೆ ಮ್ಯಾನ್ ಚಿಹ್ನೆಗೆನನ್ನ ಕರ್ಕೊಂಡು ಬಂದಿದ್ದಾರೆ ಬೆಂಗಳೂರಿನ ಮಲ್ಲಸಂದ್ರದ ಜಯಂತಿ ನಿವಾಸದಲ್ಲಿ. ಈಗ SIT ಟೀಮ್ ಸ್ಥಳ ಮಹಾಜರು ಮಾಡ್ತಾ ಇದೆ. ಬೆಂಗಳೂರಿನ 3 ಕಡೆ ಸ್ಥಳ ಮಹಾಜರು ಆಗಬೇಕು. ಈಗ ಸದ್ಯ 3 ಗಂಟೆ 20 ನಿಮಿಷ. ಈಗ ಸದ್ಯದಲ್ಲಿ ಜಯನ್ ನಿವಾಸದಲ್ಲಿ SIT ಟೀಮ್ ಸ್ಥಳ ಮಹಾಜರು ಮಾಡ್ತಾ ಇದೆ. ಇಲ್ಲಿ ಮುಗಿಸ್ಕೊಂಡು ಆಮೇಲೆ ಜಯಂತಿ ನಿವಾಸದಲ್ಲಿ ಮಹಾಜರು ಮುಗಿಸ್ಕೊಂಡು ತದನಂತರ ಮಟನ್ ನಿವಾಸಕ್ಕೆ ಹೋಗ್ತಾರೆ. ಸಾಕಾರ ನಗರದಲ್ಲಿರುವಂಥ ಗಿರೀಶ್ ಮಟನ್ ಅವರ ನಿವಾಸಕ್ಕೆ ಹೋಗ್ತಾರೆ. ಅಲ್ಲಿ ಸ್ಥಳ ಮಹಾಜರು ಮಾಡ್ತಾರೆ. ಆತ ಏನೇನು ಹೇಳಿದ್ದಾನೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಅವನು ಹೇಳಿರೋದು ಇಲ್ಲೇ ಬುರುಡೆ ಕೊಟ್ಟಿದ್ದು ನಮಗೆ ಅಂತ. ಇಲ್ಲಿಂದ ಸೀದಾ ಮಟನ್ನವರ ನಿವಾಸಕ್ಕೆ ಹೋದ್ವಿ. ಅಲ್ಲಿಂದ ನಾವು ನೆಕ್ಸ್ಟು 1-2-3 ದಿನ ಬಿಟ್ಕೊಂಡು ಲಾಯರನ್ನು ಮೀಟ್ ಮಾಡಿದ್ವಿ ಅಂತ ಅವ್ರ ಕಚೇರಿಯಲ್ಲೇ. ಹಾಗೆ ಈ 3 ಸ್ಪಾಟ್ಗಳಲ್ಲೂ ಸ್ಥಳ ಮಹಾಜರು ಮಾಡೋಕ್ಕೆ ಬಂದಿದ್ದಾರೆ. SIT ಟೀಮ್ ಈಗ ಜಯನ್ ನಿವಾಸಕ್ಕೆ ಬಂದಿದ್ದಾರೆ. ಇಲ್ಲಿ ಸ್ಥಳ ಮಹಾಜರು ಆಗ್ತಾ ಇದೆ. ನೆಕ್ಸ್ಟ್ ಇಲ್ಲಿ ಮುಗಿಸ್ಕೊಂಡು ಮಟ್ಟಣ್ಣ ನಿವಾಸಕ್ಕೆ ಹೋಗ್ತಾರೆ, ಸಾಕಾರ ನಗರದಲ್ಲಿರೋದು. ಅಲ್ಲೂ ಮುಗಿಸ್ಕೊಂಡು ನೆಕ್ಸ್ಟು ಬೆಂಗಳೂರಿನ ವಕೀಲ ಓಜಸ್ವಿ ಗೌಡ ಇವರ ಕಚೇರಿಗೆ ಭೇಟಿಯನ್ನು ಕೊಡ್ತಾರೆ. ಇವರು ಥ್ರೂ ಬಂದಿರೋದ್ರಿಂದ, ವಕೀಲರಾದಂತಹ ಓಜಸ್ವಿ ಗೌಡ ಥ್ರೂ ಬಂದಿದ್ದರಿಂದ ಅವರ ಕಚೇರಿಯಲ್ಲೂ ಕೂಡ ಸ್ಪಾಟ್ ಮಹಾಜರು ಆಗುತ್ತೆ. ಚಿನ್ನಯ್ಯನನ್ನ ಜಯಂತಿ ಮನೆಗೆ ಕರೆತಂದಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ. ಷಡ್ಯಂತ್ರ ಕೋರ ಜಯಂತಿ ಮತ್ತೊಂದು ಸ್ಫೋಟಕ ಹೇಳಿಕೆ ಕೊಡ್ತಾ ಇರೋದು. ಎರಡಕ್ಕೆ ಗೊತ್ತಾ, 4 ತಿಂಗಳ ಹಿಂದೆ ಮನೆಗೆ ಕರ್ಕೊಂಡು ಬಂದಿದ್ದು ನಿಜ. ಹೌದು, ಒಪ್ಕೋತೀನಿ. ನಾನು ಊರಿನಲ್ಲಿದ್ದೇನೆ, ಬೆಂಗಳೂರಿನಲ್ಲಿ ಮಗಳಿದ್ದಾಳೆ. ಏನೇ ಕೇಳೋದ್ರಿಂದ ಅವರನ್ನೇ ಕೇಳಿ, ಹೀಗಂತ ಜಯಂತಿ. ಏನೇ ಕೇಳೋದಿದ್ರು ಅವರನ್ನೇ ಕೇಳಿ. ಹೌದು, ಬೆಂಗಳೂರಿನಿಂದ ಡೆಲ್ಲಿ ಕರ್ಕೊಂಡೋಗಿದ್ದೆ. ಹೌದು, ಒಪ್ಕೋತಾ ಇರೋದು. ನಾನು, ಚಿನ್ನಯ್ಯ, ಮಟ್ಟಣ್ಣ, ಸುಜಾತ ಡೆಲ್ಲಿಗೆ ಹೋಗಿದ್ದು ನಿಜ. ಸುಪ್ರೀಂ ಕೋರ್ಟ್ಗೆ ತಲೆಬುರುಡೆ ಕೊಡುವ ಪ್ಲಾನ್ ಇತ್ತು ನಮ್ದು. ಹೌದು, ಹೀಗಂತ ಹೇಳ್ತಾ ಇದ್ದಾನೆ ಜಯಂತಿ. ಆದರೆ ಸುಪ್ರೀಂ ಕೋರ್ಟ್ಗೆ ತಲೆಬುರುಡೆ ಕೊಡಲು ಆಗಲಿಲ್ಲ. ಕೆಳ ಹಂತದ ಕೋರ್ಟ್ಗೆ ಹೋಗಬೇಕು ಅಲ್ವಾ? ಅದಕ್ಕೆ ವಾಪಸ್ ಬಂದು ಮಹೇಶ್ ಅಣ್ಣನಿಗೆ ಬುರುಡೆ ಕೊಟ್ವಿ ನಾವು. ಮಾಧ್ಯಮಗಳಿಗೆ ಆಡಿಯೋ ಹೇಳಿಕೆಯನ್ನ ಜಯಂತಿ ಕೊಟ್ಟಿರೋದು. ಒಂದ್ ಕಡೆ ಜಯನ್ ನಿವಾಸದಲ್ಲಿ ಈ ರೀತಿಯ ಡೆವಲಪ್ಮೆಂಟ್ ಆಗ್ತಾ ಇದ್ರೆ, ಜಯನ್ ಈ ಸ್ಟೇಟ್ಮೆಂಟ್ ಕೊಟ್ಟಿರೋದು. ಈಗ ಲೈವ್ ವಿಜುವಲ್ಸ್ ಗಮನಿಸ್ತಾ ಇದ್ದೀರಿ. ಜಯನ್ ನಿವಾಸದಿಂದ ಲೈವ್ ಎಕ್ಸ್ಕ್ಲೂಸಿವ್ ಆಗಿ ಜಯನ್ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಇದು. ಈಗ ನಾನು ಹೇಳದ್ನಲ್ಲ, ಈಗ ಓದದ್ನಲ್ಲ, ಅದು ಜಯನ್ ಕೊಟ್ಟಿರುವಂಥ ಸ್ಟೇಟ್ಮೆಂಟು. ಏನೇನಾಯ್ತು ಅಂತ ಆಡಿಯೋ ಸಂದೇಶ, ಆಡಿಯೋ ಕಳಿಸಿರೋದು. 4 ತಿಂಗಳ ಹಿಂದೆ ನಾನು ಮನೆಗೆ ಕರ್ಕೊಂಡೋಗಿದ್ದು ನಿಜ. ಹೌದು, ನಾನೀಗ ಊರಲ್ಲಿದ್ದೀನಿ, ಬೆಂಗಳೂರಿನಲ್ಲಿ ಮಗಳಿದ್ದಾಳೆ. ನೀವೇನಾದರೂ ಕೇಳೋದಿದ್ರು ಅವರನ್ನೇ ಕೇಳಿ ಅಂತ ಹೇಳ್ತಾ ಇದ್ದಾರೆ ಜಯನ್. ಫ್ಯಾಮಿಲಿನ ತರೋದು ಯಾಕೆ ಇವ್ರಿಗಿರೋದಕ್ಕೆ? ಇರಲಿ. ಸುಪ್ರೀಂ ಕೋರ್ಟ್ಗೆ ತಲೆಬುರುಡೆ ಕೊಡುವಂಥ ಪ್ಲ್ಯಾನ್ ಇತ್ತು. ಹೌದು, ಆದರೆ ವಾಪಸ್ ಬಂದ್ಬಿಟ್ಟು ನಾವು ಆ ತಲೆಬುರುಡೆನ ಮಹೇಶ್ ಅಣ್ಣನಿಗೆ ಕೊಟ್ವಿ ಅಂತಂದರು. ಚಿನ್ನಯ್ಯನನ್ನ ಜಯಂತಿ ಮನೆ ಕರ್ಕೊಂಡು ಬಂದಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ SIT ಟೀಮ್ ಒಂದು ಕಡೆ ಮಹಾಜರು ಮಾಡ್ತಾ ಇದ್ರೆ, ಹೌದು ಕರ್ಕೊಂಡು ಬಂದಿದ್ದು ನಿಜ. 4 ತಿಂಗಳಿಂದ ಕರ್ಕೊಂಡು ಬಂದಿದ್ದೆ ನಾನು. ಆಮೇಲೆ ಎಲ್ಲರೂ ಒಟ್ಟಿಗೆ ಸೇರಿಸಿ ಡೆಲ್ಲಿ ಕರ್ಕೊಂಡು ಹೋಗಿದ್ದೆ ನಾನು. ಹೌದು, ಕರ್ಕೊಂಡು ಹೋಗಿದ್ದೆ. ಸುಪ್ರೀಂ ಕೋರ್ಟ್ಗೆ ತಲೆಬುರುಡೆ ಕೊಡೋ ಪ್ಲಾನ್ ಇತ್ತು ನಮ್ಮದು, ಆದರೆ ಕೊಡಲಿಲ್ಲ. ಅಣ್ಣನಿಗೆ ಕೊಟ್ವಿ ಅಂತ ಅವ್ರು ಹೇಳ್ತಾ ಇರೋದು. ಮಹೇಶ್ ಅಣ್ಣನಿಗೆ ಕೊಟ್ವಿ ಅಂತ ಆ ತಲೆಬುರುಡೆನ. ಸೊ ಈಗ ಜಯನ್ ನಿವಾಸದಲ್ಲಿ ಒಂದು ಕಡೆ ಸ್ಥಳ ಮಹಾಜರು ಆಗಬೇಕಾದ್ರೆ ಜಯನ್ ಕೊಟ್ಟಿರುವಂಥ ಆಡಿಯೋ ಸಂದೇಶ ಇದು. ಮತ್ತೊಂದು ಕಡೆ ಇದಾದ ಮೇಲೆ ಗಿರೀಶ್ ಮಟ್ಟಣ್ಣ ನಿವಾಸಕ್ಕೆ ಕರ್ಕೊಂಡು ಹೋಗ್ತಾರೆ. ಗಿರೀಶ್ ಮಟ್ಟಣ್ಣ ನಿವಾಸದಲ್ಲಿ ಸ್ಥಳ ಮಹಾಜರು ಮಾಡ್ತಾರೆ. ಏನೇ ಇರಲಿ, ಆತ ಸತ್ಯನಾದರೂ ಹೇಳಲಿ, ಸುಳ್ಳಾದರೂ ಹೇಳಿ, ಎರಡಕ್ಕೂ ಸಾಕ್ಷಿ ಬೇಕಲ್ಲ. ಇಲ್ಲ ಇದು ನಿಜ ಅಂತ ಹೇಳಿದ್ದಾನೆ ಅನ್ನೋದಾದರೆ ಅದಕ್ಕೂ ಸಾಕ್ಷಿ ಬೇಕು. ಇಲ್ಲ ಅವನು ಸುಳ್ಳು ಹೇಳಿದ್ದಾನೆ ಅಂದರೆ ಅದಕ್ಕೂ ಸಾಕ್ಷಿ ಬೇಕು. ಎರಡಕ್ಕೂ ಬೇಕು ಸಾಕ್ಷಿ. ಚಿನ್ನಯ್ಯನ ಜೊತೆಗಿದ್ದವರೆಲ್ಲರೂ ಸ್ವಾಮೀಜಿ ಭೇಟಿಯಾಗಿದ್ದು ನಿಜ. 1 ವರ್ಷದ ಹಿಂದೆ ಒಬ್ಬರು ಸ್ವಾಮೀಜಿಯನ್ನ ನಾವು ಭೇಟಿ ಮಾಡಿದ್ವಿ. ಹೌದು, ಭೇಟಿ ಮಾಡಿದ್ವಿ. ಆಡಿಯೋದಲ್ಲಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜಯಂತಿ. ಚಿನ್ನಯ್ಯನ ಜೊತೆಗಿದ್ದವರೆಲ್ಲರೂ ಕೂಡ ಸ್ವಾಮೀಜಿಯವರನ್ನ ಭೇಟಿ ಮಾಡಿದ್ದು ನಿಜ. ಈಗ ಒಂದು 4-5 ಡೇಸ್ ಬ್ಯಾಕ್ ಅವರ ಡೆಲ್ಲಿ ಪ್ರಯಾಣದ ಕುರಿತು ಒಂದಷ್ಟು ಬ್ರೇಕಿಂಗ್ ನ್ಯೂಸ್ಗಳು ಬಂದಿತ್ತಲ್ಲ.
ಅದು ಸುಳ್ಳು ಅಂತ ಒಂದಷ್ಟು ಜನ ವಾದಿಸಿದ್ರಲ್ಲ, ಅದನ್ನು ಈಗ ಸ್ವತಃ ಹೇಳ್ತಾ ಇರೋದು ಆಡಿಯೋದಲ್ಲಿ. ಹೌದು, ನಾವು ಡೆಲ್ಲಿಗೆ ಹೋಗಿದ್ದು ನಿಜ, ಸುಪ್ರೀಂ ಕೋರ್ಟ್ಗೆ ಕೊಡೋ ತಲೆಬುರುಡೆನ ಕೊಡೋ ಪ್ಲಾನ್ ಇತ್ತು, ಅಲ್ಲಿ ನಾವು ಸ್ವಾಮೀಜಿ ಅವ್ರನ್ನ ಭೇಟಿಯಾಗಿದ್ವಿ ನಾವು. ಹೌದು, ಎಲ್ಲ ಒಂದೊಂದಾಗಿ ಒಪ್ಕೊಳ್ತಾ ಇದ್ದಾರೆ. ಆ ಆಡಿಯೋ ಸಂದೇಶದಲ್ಲಿ ಅವೆಲ್ಲವೂ ಕೂಡ ಇದ್ದಾವೆ. ಒಂದು ಕಡೆ ಈ ರೀತಿಯಾದಂಥ ಡೆವಲಪ್ಮೆಂಟು, ಮತ್ತೊಂದು ಕಡೆ ಆ ರೀತಿಯಾದಂತಹ ಡೆವಲಪ್ಮೆಂಟು. ಇದೆಲ್ಲ ಆದಮೇಲೆ ಗಿರೀಶ್ ಮಠಣ್ಣ ನಿವಾಸಕ್ಕೆ ಕರ್ಕೊಂಡು ಹೋಗ್ತಾರೆ, ಅಲ್ಲೂ ಕೂಡ ಸ್ಥಳ ಮಹಜರು ಮಾಡ್ತಾರೆ. ಆಮೇಲೆ ಡಿಲ್ಲಿ ಪ್ರಯಾಣದ ಸೀಕ್ರೆಟ್ ಇದು ಜಯನ್ ಹೇಳ್ತಾ ಇರೋದು. ಅಂದರೆ 5-6 ದಿನಗಳ ಹಿಂದೆ ತೋರಿಸಿದಂತಹ ವಿಚಾರ, ವರದಿಯಾಗಿದ್ದಂತಹ ವಿಚಾರ ಎಲ್ಲವೂ ಸತ್ಯ, ಹೌದು ಅಂತ ಒಪ್ಕೊಂಡಿರೋದು. ಸ್ಫೋಟಕ ಹೇಳಿಕೆ ಇದು. 4 ತಿಂಗಳ ಹಿಂದೆ ಮನೆಗೆ ಕರ್ಕೊಂಡೋಗಿದ್ದು ಚಿನ್ನಯ್ಯ ನನ್ನ, ಹೌದು ನಿಜ ಒಪ್ಕೋತಾ ಇದ್ದೀನಿ ನಾನು. ಬಟ್ ಏನೇ ಕೇಳೋದಿದ್ರು ನನ್ನ ಮನೇಲಿ ಮಗಳಿದ್ದಾರೆ, ಅವನ್ನೇ ಕೇಳಿ ಅಂತ, ಸಾಕ್ಷಿ ಕೇಳಿ ಅಂತ ಅವ್ರು ಹೇಳ್ತಾ ಇರೋದು. ಕರ್ಕೊಂಡು ಬಂದಿದ್ದೆ, ಹೌದು, ಬೇಕಾದ್ರೆ ಮಗಳಿದ್ದಾಳೆ ಬೆಂಗಳೂರಿನಲ್ಲಿ, ಕೇಳಿ ಅಂತ, ಊರಲ್ಲಿದ್ದೀನಿ ನಾನು ಹಿಂಗಂತಾರೆ. ಆಮೇಲೆ ಇದೇ ಜಯನ್, ಚಿನ್ನಯ್ಯ, ಮಟ್ಟಣ್ಣ, ಸುಜಾತ ಎಲ್ಲರೂ ಒಟ್ಟಿಗೆ ಡೆಲ್ಲಿಗೆ ಹೋಗಿದ್ದು ನಿಜ ಅಂತ ಆ ಆಡಿಯೋದಲ್ಲಿ ಹೇಳಿರೋದು. ಸುಪ್ರೀಂ ಕೋರ್ಟ್ಗೆ ತಲೆಬುರುಡೆ ಕೊಡುವಂತಹ ಪ್ಲ್ಯಾನ್ ಕೂಡ ನಮಗಿತ್ತು, ಹೌದು ಅಂತ. ನೋಡಿ, ಲೈವ್ ವಿಜುವಲ್ಸ್ ಗಮನಿಸ್ತಾ ಇದ್ದೀರಲ್ಲ, ಇದು ಜಯನ್ ನಿವಾಸದ ಮುಂಭಾಗದಿಂದ ಮಾಸ್ಕ್ ಮ್ಯಾನ್, ಬುರುಡೆ ಮ್ಯಾನ್ ಚಿನ್ನಯ್ಯ ಮಾಸ್ಕ್ ಹಾಕೊಂಡಿದ್ದಾನೆ ನೋಡಿ. ಡೇ 1 ಹೆಂಗೆ ಎಂಟ್ರಿ ಕೊಟ್ಟಿದ್ನಲ್ಲ, ಅದೇ ಮಾಸ್ಕ್ ಹಾಕೊಂಡು ಬಂದಿದ್ದಾನೀಗ. ಅವರು ಸುತ್ತಮುತ್ತ ಪೊಲೀಸ್ ಅಧಿಕಾರಿಗಳಿದ್ದಾರೆ, SIT ಟೀಮ್ ಇದೆ, ಸೋಕೋ ಟೀಮ್ ಇದೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. ಸ್ಪಾಟ್ ಮಹಾಜರು ಅಂತ ನಾನು ಹೇಳಿದ್ನಲ್ಲ, ಸ್ಪಾಟ್ ಮಹಾಜರ್ ಅಂತಂದರೆ ಹೆಂಗಿರುತ್ತೆ ಅಂತ. ಸೋಕೋ ಟೀಮ್ ಅಲ್ಲೇ ಇದೆ ನೋಡಿ, ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಅಂತ ಸೋಕೋ ಟೀಮ್ ಅಂತಂದರೆ. ಆ ಆಫೀಸರ್ಸ್ ಕೂಡ ಇದ್ದಾರೆ, SIT ಟೀಮ್ ಇದೆ, ಪೊಲೀಸ್ ಅಧಿಕಾರಿಗಳಿದ್ದಾರೆ, ಇನ್ನಿತರ ಅಧಿಕಾರಿಗಳು ಕೂಡ ಇದ್ದಾರೆ. ಕೂತಿದ್ದು, ನಿಂತಿದ್ದು, ಬ್ರಷ್ ಮಾಡಿದ್ದು, ಇಫ್ ಇನ್ ಕೇಸ್ ಬ್ರಷ್ ಇದ್ದರೆ, ಟವಲ್ ಇದ್ದರೆ, ಬಟ್ಟೆ ಬರೆಗಳ ಒಂದಿದ್ದರೆ ಅದೆಲ್ಲವನ್ನೂ ಕೂಡ SIT ಕಲೆಕ್ಟ್ ಮಾಡ್ಕೊಳ್ಳುತ್ತೆ, ಅದನ್ನು FSL ಕಳಿಸ್ತಾರೆ, ಮ್ಯಾಚ್ ಆಗುತ್ತಾ ನೋಡಿ ಅಂತ. ಬ್ರಷ್ ಯೂಸ್ ಮಾಡಿದರೆ ಅದು ಕೂಡ ಮ್ಯಾಚ್ ಆಗುತ್ತಾ ನೋಡಿ ಟೆಸ್ಟ್ ಮಾಡಿ ಕೊಡ್ತಾರೆ. ಟವಲ್ಲೋ ಬಟ್ಟೆ ಬರೆನೋ ಅದನ್ನು ಟೆಸ್ಟ್ ಮಾಡ್ತಾರೆ, ಇವನೆಲ್ಲ ಇರೋದಕ್ಕೆ ಸಾಕ್ಷಿ ಇದೆಯಾ ಅಂತ. ನಾನು ಹೇಳಿದ್ರ, ಸಾಕ್ಷಿ ಒಂದು ಪ್ರಕರಣಕ್ಕೆ ಎಷ್ಟು ಬಹುಮುಖ್ಯ ಅಂತಂತಂದರೆ, ಆತ ಸುಳ್ಳು ಹೇಳ್ತಿದ್ದಾನೆ ಅಂತ ಹೇಳೋದಕ್ಕೂ ಸಾಕ್ಷಿ ಬೇಕು, ಅಥವಾ ಅವ್ನು ಹೇಳ್ತಿರೋದು ನಿಜ ಅಂತ ಹೇಳೋದಕ್ಕೂ ಸಾಕ್ಷಿ ಬೇಕು, ಎರಡಕ್ಕೂ ಬೇಕು. ಸೊ ಹಾಗಾಗಿ ಸ್ಥಳ ಮಹಜರು ಮಾಡಕ್ಕೆ ಬಂದಿದ್ದಾರೆ. ಈಗ ಈ ಸ್ಥಳ ಮಹಜರು ಮುಗಿದ ತಕ್ಷಣ ಗಿರೀಶ್ ಮಟ್ಟಣ್ಣ ನಿವಾಸಕ್ಕೆ ಹೋಗ್ತಾರೆ, ಅಲ್ಲೂ ಸ್ಪಾಟ್ ಮಹಜರಾಗುತ್ತೆ. ಅಲ್ಲಿ ಏನೇನಾಯಿತು ಅಂಥೇಳಿ ವಿವರಣೆಯನ್ನು ಕೊಟ್ಟಿದ್ದಾನಲ್ಲ, ಅದಕ್ಕೆ ತಾಳೆ ಆಗೋ ರೀತಿಯಾಗಿ ಏನಾದರೂ ಸಿಗುತ್ತಾ ಅಂತ ನೋಡ್ತಾರೆ. ಸ್ಪಾಟ್ ಮಹಜರು ಮಾಡಿ ಫೋಟೋವನ್ನು ಕ್ಲಿಕ್ ಮಾಡಿ ಅದನ್ನು ವರದಿಯಲ್ಲಿ ದಾಖಲೆಯನ್ನು ಕೊಡಬೇಕು, ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು. ಆತ ಕೊಟ್ಟಿರೋ ಸ್ಟೇಟ್ಮೆಂಟು ಜೊತೆಗೆ ನಾವಲ್ಲಿ ಸ್ಥಳ ವಿಸಿಟ್ ಮಾಡಿದಾಗ ಸಂದರ್ಭದ ಫೋಟೋಸು ಎಲ್ಲವನ್ನೂ ಕೂಡ ಕಣ್ಣಿಗೆ ಕಟ್ಟಿದ ರೀತಿಯಲ್ಲಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು. ಯಾವ ಬೆಡ್ ಮೇಲೆ ನಾನು ಮಲಗಿದ್ದೆ ಅಂದರೆ ಅದು ಕೂಡ ಫೋಟೋ ಬೇಕು. ಅಂದರೆ ಕಣ್ಣು ಕಟ್ಟದಂಗೆ ಇರಬೇಕು ಅಂತ ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು, ಹಿಂಗೆ ಅಂತಲ್ಲ, ಎಕ್ಸಾಂಪಲ್ ಕೊಡ್ತಾ ಇರೋದು ನಾನು. ಕೋರ್ಟ್ಗೆ ಅವನ ಹೇಳಿಕೆ ಏನೇನು ಕೊಟ್ಟಿದ್ದಾನೆ ಅದಕ್ಕೆ ಸಂಬಂಧಪಟ್ಟಂತೆ ಸಾಂದರ್ಭಿಕ ಸಾಕ್ಷ್ಯಗಳಿರಬೇಕು ಯಾವುದಾದ್ರೂ, ಇಲ್ಲಾಂದರೆ ಸ್ಪಾಟ್ ಮಹಜರು ಮಾಡಿರೋ ಸಂಬಂಧಕ್ಕೆ ವರದಿ ಬೇಕು, ಫೋಟೋ ಅಥವಾ ವಿಡಿಯೋ ಚಿತ್ರಣ ಕೊಡಬೇಕಾಗತ್ತೆ. ಹಾಗೆಯೇ ಗಿರೀಶ್ ಮಠಣ್ಣನವರ ನಿವಾಸದಲ್ಲೂ ಕೂಡ ಹಾಗೆ ಆಗುತ್ತೆ. ಅದಾದಮೇಲೆ ಲಾಯರ್, ಇವರು ಕಾಂಟ್ಯಾಕ್ಟ್ ಮಾಡಿದಂತಹ ಲಾಯರ್ ಅವರ ಕಚೇರಿಯಲ್ಲೂ ಕೂಡ ಸ್ಪಾಟ್ ಮಹಜರು ಮಾಡ್ತಾರೆ, ಅಲ್ಲೂ ಕೂಡ ಸೇಮ್ ಪ್ರೊಸೀಜರ್ ಆಗುತ್ತೆ. ಸೊ ಮೋಸ್ಟ್ ಪ್ರಾಬಬ್ಲಿ ಜಯನ್ ನಿವಾಸದಲ್ಲಿ ನಡೀತಾ ಇರುವಂಥ ಈ ಒಂದು ಸ್ಪಾಟ್ ಮಹಜರು ಇಷ್ಟು ಬೇಗ ಮುಗಿಯಲಿಕ್ಕಿಲ್ಲ, ಇನ್ನೊಂದು 1.5 ಅವರ್ ಆಗಬಹುದು. ಸಾಧ್ಯತೆಗಳು ಬೇಕಂದರೆ ಕೂಲಂಕುಷವಾಗಿ ಸ್ಪಾಟ್ ಮಹಜರ್ ಮಾಡಬೇಕಾಗುತ್ತಲ್ವ. ಸೊ ಹಾಗಾಗಿನೇ ಇನ್ನೂ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇದು ಮುಗಿದ ಮೇಲೆ ಗಿರೀಶ್ ಮಟ್ಟಣ್ಣ ನಿವಾಸಕ್ಕೆ ಹೋಗೋದು, ಅಲ್ಲಿಯೂ ಮುಗಿದ ಮೇಲೆ ಲಾಯರ್ ಕಚೇರಿಗೆ ಹೋಗೋದು. ಐ ಡೋಂಟ್ ನೋ, 3 ಕಡೆಗೆ ಸ್ಪಾಟ್ ಇವತ್ತೊಂದೇ ದಿನ ಮುಗಿಯುತ್ತೆ ಅಂತ, ನಾಳೆ ಬೆಳಗ್ಗೆಯೂ ಮುಂದುವರಿಯಬಹುದು, ಗೊತ್ತಿಲ್ಲ. ಬಟ್ SIT ಕಾರ್ಯಪ್ರವೃತ್ತರಾಗಿದ್ದಾರೆ ಸಾಕ್ಷಿ ಸಂಗ್ರಹದಲ್ಲಿ. ಇದು ಒಂದು ಕಡೆ ಬೆಂಗಳೂರಲ್ಲಿ ಆಗ್ತಾ ಇರೋದು, ಮತ್ತೊಂದು ಕಡೆ ಬೆಳ್ತಂಗಡಿ ಸ್ಟೇಷನ್ನಲ್ಲಿ ಈಗಷ್ಟೇ ತೂತಾ ಸಮೀರ್ ವಿಚಾರಣೆಯನ್ನು 45 ನಿಮಿಷಗಳ ವಿಚಾರಣೆಯನ್ನು ಎದುರಿಸಿ ಹೊರಟಿದ್ದಾನೆ, ಅದು ಒಂದು ಕಡೆ. ಇನ್ನೊಂದು ಕಡೆ JNT ಒಂದು ಆಡಿಯೋ ಬೇರೆ ಸಿಗ್ತಾ ಇದೆ ಈಗ. ಆ ಆಡಿಯೋದಲ್ಲಿ ಹೇಳ್ಕೊಂಡಿದ್ದಾನೆ,
ಹೌದು 4 ತಿಂಗಳಿಂದ ನಾನು ಕರ್ಕೊಂಡು ಬಂದಿದ್ದೆ, ನಾನು ಊರಲ್ಲಿದ್ದೀನಿ, ಇವಾಗ ಬೆಂಗಳೂರಿನಲ್ಲಿ ಮಗಳಿದ್ದಾರೆ, ಏನಾದರೂ ಕೇಳೋದಿದ್ರೆ ಅವ್ರನ್ನೇ ಕೇಳಿ. ಆಮೇಲೆ ಡೆಲ್ಲಿ ಕರ್ಕೊಂಡೋಗಿದ್ದೆ ನಾನೇ, ಹೌದು, ಇದೇ ಚಿನ್ನಯ್ಯನನ್ನ, ಮಟ್ಟಣ್ಣನ ಜೊತೆಗೆ ಸುಜಾತನೂ ಕೂಡ ಡೆಲ್ಲಿ ಕರ್ಕೊಂಡೋಗಿದ್ದೆ. ನಮ್ಮ ಪ್ಲ್ಯಾನು ಸುಪ್ರೀಂ ಕೋರ್ಟ್ಗೆ ಈ ತಲೆಬುರುಡೆ ಕೊಡಬೇಕು ಅಂತಿತ್ತು, ಆದರೆ ಆಗಲಿಲ್ಲ. ಅದಕ್ಕೆ ನಾನು ಮಹೇಶ್ ಅಣ್ಣನಿಗೆ ಆ ಬುರುಡೆ ಕೊಟ್ಟೆ. ಆಮೇಲೆ ಒಬ್ಬರು ಸ್ವಾಮೀಜಿಯನ್ನು ಭೇಟಿಯಾಗಿದ್ವಿ, ಹೌದು ಭೇಟಿಯಾಗಿದ್ವಿ. ಚಿನ್ನಯ್ಯನ ಜೊತೆ ಯಾರ್ಯಾರಿದ್ರೋ ಅವರೆಲ್ಲರೂ ಕೂಡ ಸ್ವಾಮೀಜಿಯನ್ನು ಭೇಟಿ ಮಾಡಿದ್ದು ನಿಜ. ಅದು ಯಾವಾಗ? 1 ವರ್ಷದ ಹಿಂದೆ. ಅದೊಂದು ಆಡಿಯೋ ಇದೆ, ನಾನು ನಿಮ್ಗೆ ತೋರಿಸ್ತೀನಿ ಆದಷ್ಟು ಬೇಗ. ಆ ಆಡಿಯೋದಲ್ಲಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಜಯಂತಿ. ಇದು ಒಂದು ಕಡೆ ಸದ್ಯ ಜಯನ್ ನಿವಾಸದಲ್ಲಿ ಲೈವ್ ಗಮನಿಸ್ತಾ ಇದ್ದೀರಿ, ಸ್ಪಾಟ್ ಹಾಜರಾಗ್ತಾ ಇರೋದು. ಪೊಲೀಸ್ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ, ಯಾರನ್ನೂ ಒಳಗೆ ಬಿಡ್ತಾ ಇಲ್ಲ. ಇಲ್ಲಿ ಸ್ಪಾಟ್ ಮಹಾಜರ್ ಮುಗಿದ ತಕ್ಷಣ ನಾನು ಹೇಳಿದ್ನಲ್ಲ, ಗಿರೀಶ್ ಮಟ್ಟಣ್ಣ ಅವರ ನಿವಾಸ, ಅವರ ನಿವಾಸ ಇರೋದು ಸಹಕಾರ ನಗರದಲ್ಲಿ. ಸಹಕಾರ ನಗರದ ಗಿರೀಶ್ ಮಟ್ಟಣ್ಣ ನಿವಾಸಕ್ಕೆ ಹೋಗಿ ಅಲ್ಲೂ ಕೂಡ ಸ್ಪಾಟ್ ಮಹಾಜರ್ ಆಗುತ್ತೆ. ಅಲ್ಲೊಂದು ಫ್ಲಾಟ್ ಇದೆ, ಅಲ್ಲೊಂದು ಅಪಾರ್ಟ್ಮೆಂಟ್ ಇದೆ ಸಹಕಾರ ನಗರದಲ್ಲಿ. ಅಪಾರ್ಟ್ಮೆಂಟ್ ಒಂದರ ಫ್ಲಾಟ್ನಲ್ಲಿ ಅವರು ಇದ್ರು ಅಂತ. ಸೊ ಆ ನಿವಾಸಕ್ಕೆ, ಗಿರೀಶ್ ಮಟ್ಟಣ್ಣ ನಿವಾಸಕ್ಕೆ ಜಯಂತಿ ಜೊತೆಗೆ ಇದೇ ಮಾಸ್ಕ್ ಮ್ಯಾನ್, ಬುರುಡೆ ಮ್ಯಾನ್ ಚಿನ್ನಯ್ಯನೂ ಕೂಡ ಹೋಗಿದ್ದ. ಜೊತೆಗೆ ಇನ್ಯಾರು ಇದ್ರ ಜೊತೆಲಿ ಹೋದಂಥ ಸಂದರ್ಭದಲ್ಲಿ ನೀವೆಲ್ಲಿ ಕೂತಿದ್ರಿ, ಅವರೆಲ್ಲಿ ಕೂತಿದ್ರು, ಏನು ಮಾತಾಡ್ತಿದ್ರಿ, ತಿನ್ನೋಕೆ ಏನು ಕೊಟ್ಟಿದ್ರು, ಅಂದರೆ ಸಣ್ಣ ಸಣ್ಣ ವಿಚಾರನೂ ಕೂಡ ನಿಮಗೆ ದೊಡ್ಡ ದೊಡ್ಡ ಸುಳಿವು ಕೊಟ್ಬಿಡುತ್ತೇವೆ ಒಂದೊಂದ್ಸಲ. ಎಷ್ಟೋ ಕೇಸಲ್ಲ ನಾವು ಅಂದ್ಕೊಂಡಿದ್ದೀವಿ. ಈಗ ಆತ ಸುಳ್ಳು ಹೇಳ್ತಿದ್ರೆ ಸಿಕ್ಕಾಕೊಂಡ್ಬಿಡ್ತಾನೆ ಒಂದೊಂದು ಕಡೆ. ಒಂದೊಂದು ಸಣ್ಣ ಇನ್ಸಿಡೆಂಟೂ ಕೂಡ ನಿಮಗೆ ಆ ಒಂದು ಕೇಸ್ಗೆ ಲೀಡ್ ಸಿಕ್ಬಿಡುತ್ತೆ. ಅದಕ್ಕೇ ಯಾವುದು ಒಂದು ಸಣ್ಣ ನೀರು ಕುಡಿದಿದ್ರು ಅಷ್ಟೇ ಬಿಡೋದಿಲ್ಲ. ಇನ್ನು ಸದ್ಯದ ಜಯನ್ ನಿವಾಸದ ಮುಂದೆ ಏನೇನಾಗ್ತಿದೆ ಅಂತೇಳಿ ಅಪ್ಡೇಟ್ ಕೊಡ್ತಾರೆ. ಸ್ಪಾಟ್ನಿಂದ ಲೈವ್ ಎಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ಈಗ ಸದ್ಯ ಅಪ್ಡೇಟ್ ಏನಿದೆ? ಶರತ್, ನೀವು ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇರ್ಬೋದು. ಸದ್ಯ ಈಗ ಅಧಿಕಾರಿಗಳು ಸುಮಾರು ಒಂದು 2 ಗಂಟೆಯಿಂದನೂ ಕೂಡ ಜಯಂತ್ ಮನೆಯಲ್ಲಿ SIT ಅಧಿಕಾರಿಗಳು ಮತ್ತು ಸೋಕೋ ಟೀಮ್ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಕೂಡ ಸತತ 1-2 ಗಂಟೆಯಿಂದನೂ ಕೂಡ ಎಲ್ಲ ಅಂದರೆ ಏನಾದರೂ ಎವಿಡೆನ್ಸ್ ಸಿಗ್ಬೋದು ಅನ್ನೋ ಹಿನ್ನೆಲೆಯಲ್ಲಿ ಎಲ್ಲ ತನಿಖೆಯನ್ನು ಮಾಡಿದ್ರು. ಸದ್ಯ ಇದೀಗ ಅವರು ಕೂಡ ಅಂದರೆ ಅಧಿಕಾರಿಗಳು ಊಟ ಮಾಡ್ತಿರುವಂತಹ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರೋದು. ಸದ್ಯ ಒಂದು 10-15 ನಿಮಿಷ ಬ್ರೇಕ್ ತಗೊಂಡಿದ್ದಾರೆ. ಸದ್ಯ ಅವರು ಕೂಡ ಊಟ ಮಾಡ್ತಿರುವಂತಹ ದೃಶ್ಯವನ್ನು ಗಮನಿಸ್ತಾ ಇರ್ಬೋದು. ಆದರೆ ಈ ಒಂದು ಬುರುಡೆ ಪ್ರಕರಣ ಸಂಬಂಧಪಟ್ಟಂಗೆ ಈಗಾಗಲೇ ಏನು ಆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಇದ್ದಾನೆ, ಚಿನ್ನಯ್ಯನನ್ನು ಕರ್ಕೊಂಡ್ಬಂದು ಇಲ್ಲಿ ಈ ಚಿನ್ನಯ್ಯ, ಯಾಕಂದ್ರೆ ಈ ಒಂದು ಜಯಂತ್ ಏನಿದ್ದಾನೆ, ಜಯಂತ್ಗೂ ಚಿನ್ನಯ್ಯಗೂ ಒಂದಿಷ್ಟು ಲಿಂಕ್ ಇತ್ತು ಅನ್ನೋ ಮಾಹಿತಿ SIT ಅಧಿಕಾರಿಗಳಿಗೆ ಗೊತ್ತಾಗಿದೆ. ಸೊ ಈ ನಿಟ್ಟಿನಲ್ಲಿ ಅಂದ್ರೆ ಈ ಜಯಂತ್ ಕಾಂಟ್ಯಾಕ್ಟ್ ಮಾಡಿದ್ದು ಯಾಕೆ, ಯಾವಾಗಿಂದ ಕಾಂಟ್ಯಾಕ್ಟ್ ಇತ್ತು ಅಂತೇಳಿ SIT ಅಧಿಕಾರಿಗಳು ಒಂದು ಕಡೆ ಆ ಮಾಹಿತಿಯನ್ನ ಕಲೆ ಹಾಕ್ತಿದ್ರೆ, ಜೊತೆಗೆ ಇನ್ನು ಏನು ಈ ಜಯಂತ್ ಇದ್ದಾರೆ ಈ ಒಂದು ಬಗಲಗುಂಟೆಯ ಮಲಸಂದ್ರ ನಿವಾಸದಲ್ಲಿ ಮನೆ ಏನಿದೆ, ಇದು ಮಲಸಂದ್ರದಲ್ಲಿರುವಂತಹ ಜಯಂತ್ ಮನೆ ನಿವಾಸ. ಇದು ಜಯಂತ್ ಅವರು ಕೂಡ ಕಳೆದ 10-15 ವರ್ಷದಿಂದ ಕೂಡ ಇದೇ ಮನೆಯಲ್ಲಿದ್ರು. ಇಲ್ಲಿ ಒಂದು ಎಣ್ಣೆ ಫ್ಯಾಕ್ಟರಿಯನ್ನ ಮಾಡಿಕೊಂಡು ಇಲ್ಲಿ ವಾಸವನ್ನ ಮಾಡ್ತಾ ಇದ್ರು. ಸೊ ಇಂಥ ಸಂದರ್ಭದಲ್ಲಿ ಈ ಒಂದು ಏನು ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಲಿಂಕ್ ಇತ್ತು ಅಂತೇಳಿ ಮಾಹಿತಿ SIT ಅಧಿಕಾರಿಗಳು ಗೊತ್ತಾಗಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಸಂಬಂಧಪಟ್ಟಂತಹ ಏನಾದರೂ ಎವಿಡೆನ್ಸ್ ಸಿಗ್ಬೋದು, ಆ ಸಂಬಂಧಪಟ್ಟಂಗೆ ಏನಾದರೂ ಈ ಮಾಹಿತಿ ಸಿಗ್ಬೋದು ಅನ್ನೋ ಹಿನ್ನೆಲೆಯಲ್ಲಿ ಈಗ ಅಧಿಕಾರಿಗಳು ಸತತ 2 ಗಂಟೆಯಿಂದನೂ ಕೂಡ ಇಲ್ಲಿ ಮನೆಯಲ್ಲಿ ಶೋಧ ಕಾರ್ಯಾಚರಣೆ ಮಾಡ್ತಿರುವಂತದ್ದು. ಶರತ್, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗಾಗಿ.